ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಇಡೀ ನಮ್ಮ ದೇಶದಲ್ಲಿ ಪ್ರತಿಯೊಬ್ರು ಕೂಡ ವೇಟ್ ಮಾಡ್ತಾ ಇದ್ರು. ಏನಪ್ಪ ಹೇಳ್ಬೇಕ್ರ, ಈ ಲೋಕಸಭೆ ಇಲೆಕ್ಷನ್ ಫಲಿತಾಂಶ ನೋಡೋದಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಯಾವ ಒಂದು ಪಕ್ಷ ಬರುತ್ತೆ, ಇಲ್ಲ ಬಿಜೆಪಿ ಬರುತ್ತೆ, ಇಲ್ಲ ಕಾಂಗ್ರೆಸ್ ಬರುತ್ತೆ, ಇಲ್ಲ JDS ಬರುತ್ತೆ, ಮತ್ತೆ ಯಾವ ಒಂದು ಪಕ್ಷ ಬರುತ್ತೆ ಅಂತ ತುಂಬಾ ಜನ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಈಗ ಫೈನಲ್ ಆಗಿ ಬಂದಿದೆ, ಬಿಜೆಪಿ ಲೀಡ್ ಆಗಿದೆ. ಟೋಟಲ್ ಆಗಿ ಬಂದ್ಬಿಟ್ಟು 28 ಕ್ಷೇತ್ರದಲ್ಲಿ ನಮ್ಮೊಂದು ಬಿಜೆಪಿ ಸರ್ಕಾರ ಬಂದ್ಬಿಟ್ಟು 17 ಕ್ಷೇತ್ರ ಬಂದಿದೆ. ಅದರಲ್ಲಿ ನಮ್ಮೊಂದು ಕಾಂಗ್ರೆಸ್ ಸರ್ಕಾರ ಬಂದ್ಬಿಟ್ಟು ಎಷ್ಟು 9 ಕ್ಷೇತ್ರ ಬಂದಿದೆ. ಇನ್ನು JDS ಬಂದ್ಬಿಟ್ಟು 2 ಕ್ಷೇತ್ರ ಬಂದಿದೆ. ಆದ್ರೆ ಬಟ್ ಅದಕ್ಕಿಂತ ಹೆಚ್ಚೋದ್ರೆ ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು, ಇಡೀ ನಮ್ಮ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬರು ಕೂಡ ಒಂದು ಟೆನ್ಷನ್ ಆಗಿಬಿಟ್ಟಿದೆ. ಅದರಲ್ಲಿ ನಮ್ಮೊಂದು ಮಹಿಳೆಯರಿಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿದೆ. ಏನಪ್ಪ ಹೇಳ್ಬೇಕ್ರ, ಈಗ ಲೋಕಸಭೆಯಲ್ಲಿ ಈಗಾಗಲೇ ಬಿಜೆಪಿ ಬಂದಿದೆ, ನಮ್ಮೊಂದು ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ, ಸೋತಿದೆ. ಆದ್ರೆ ಬಟ್ ನಮಗೆ ಈ ಕಾಂಗ್ರೆಸ್ ಸರ್ಕಾರದ ಇರುವಂತ 5 ಗ್ಯಾರಂಟಿ ಏನಿದ್ರ, ಈ 5 ಗ್ಯಾರಂಟಿ, ಮೊದಲನೇ ಗ್ಯಾರಂಟಿ ಬಂದ್ಬಿಟ್ಟು ಗೃಹಲಕ್ಷ್ಮಿ, ಸೆಕೆಂಡ್ ಗ್ಯಾರಂಟಿ ಬಂದ್ಬಿಟ್ಟು ಗೃಹಜ್ಯೋತಿ, ಇನ್ನು 3ನೇ ಗ್ಯಾರಂಟಿ ಬಂದ್ಬಿಟ್ಟು ಯುವ ನಿಧಿ, ಇನ್ನು 4th ಗ್ಯಾರಂಟಿ ಬಂದ್ಬಿಟ್ಟು ಅನ್ನಭಾಗ್ಯ, ಇನ್ನು ನೆಕ್ಸ್ಟ್ 5 ಗ್ಯಾರಂಟಿ ಬಂದ್ಬಿಟ್ಟು ಏನಪ್ಪ ಫ್ರೀ ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ. ಈ 5 ಗ್ಯಾರಂಟಿಗಳು ಏನು ಕ್ಯಾನ್ಸಲ್ ಮಾಡ್ತಾರೆ, ಇನ್ನು ಮುಂದೆ ಕೂಡ ಇನ್ನು ಮುಂದುವರ್ಸ್ಕೋತಾ ಹೋಗ್ತಾರೆ. ಇದೇ ಕೂಡ ಇನ್ನು ಕೂಡ ಈ 11ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಬರುತ್ತೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಹಣ ಇನ್ನು ಮುಂದೆ ಕೂಡ ಬಿಡ್ತಾರ ಇಲ್ವಾ, ಇಲ್ಲಿಗೆ ಬಂದ್ ಮಾಡ್ತಾರ, ಯಾಕೆ ಏನು? ಈಗ ನೀವು ನೋಡ್ಬೋದು, ಇತ್ತೀಚೆಗೆ ನಮ್ಮ ಯುವ ಸಚಿವರಾದಂಥ ಪ್ರತಿಯೊಬ್ಬರು ನೀವು ನೋಡ್ಕೊಳ್ಬೋದು. ಪ್ರತಿಯೊಬ್ಬರ DK ಶಿವಕುಮಾರ್ ಅವರು ಕೂಡ ಹೇಳಿದಾರೆ. ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಅವ್ರು ಏನಂದ್ರೆ, ನಮ್ಮೊಂದು ಲೋಕಸಭೆ ಎಲೆಕ್ಷನ್ ದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಾವು ಕೊಡೋ ಚಾನ್ಸಸ್ ಅಂತ ಹೇಳಿದ್ರೆ, ಅದೇ ರೀತಿ ಕೂಡ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂತ ಅವರು ಕೂಡ ಹೇಳಿದ್ರೆ. ಆದ್ರೆ ಬಟ್ ಇದ್ರ ಬಗ್ಗೆ ತುಂಬಾ ಜನ ಒಂದು ತಲ್ಯವಾಗಿರುತ್ತೆ. ಅದರಲ್ಲಿ ನಮ್ಮ ಒಂದು ಮಹಿಳೆಯರಿಗೆ ತುಂಬಾ ಟೆನ್ಷನ್ ಆಗಿಬಿಟ್ಟಿರುತ್ತೆ. ಆದ್ರೆ ಬಟ್ ನಾನು ನಿಮಗೆ ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅದ್ರ ಜೊತೆ 5 ಗ್ಯಾರಂಟಿ ಏನು ಇದಾರೆ, ಈ ಗ್ಯಾರಂಟಿ ಇದೇ ರೀತಿ ಕೂಡ ಮುಂದೆ ನಡೀತಾ ಹೋಗುತ್ತೆ, ಇಲ್ಲ ಬಂದ್ ಮಾಡ್ತಾರೆ, ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ಇಲ್ವಾ ಅಂತ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಇವತ್ತು ಸ್ಟಾರ್ಟ್ ಮುಂಚೆ ಮೊದಲನೇ ನೋಡ್ತೀನಿ ವಿಡಿಯೋ ಅಂದ್ರೆ ಈ ಒಂದು ಸಂಪೂರ್ಣ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು. ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಎಲ್ಲ ಕಡೆ ಈ ಒಂದು ಶೇರ್ ಮಾಡಿ ಅವ್ರಿಗೆ ಕೂಡ ಗೊತ್ತಾಗಲಿ. ಇವತ್ತು ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಪ್ಲೀಸ್ ಗಾರ್ಡ್ಸ್ ಸಂಭಾಯಿಸಬೇಕು ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಟಣ್ಣನ್ನು ಕ್ಲಿಕ್ ಮಾಡಿದ್ರೆ ಇವತ್ತು ನಾವು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಇಡೀ ನಮ್ಮ ರಾಜ್ಯದ ನಮ್ಮ ಪ್ರತಿಯೊಬ್ಬರು ಕೂಡ ನೋಡ್ಬೋದು, ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ಕಾಂಗ್ರೆಸ್ ಬರುತ್ತೆ, ಬಿಜೆಪಿ ಬರುತ್ತೆ, ಅದರಲ್ಲಿ ಎಲ್ಲರೂ ಕೂಡ ನಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಇತ್ತು, ಕಾಂಗ್ರೆಸ್ ಬರುತ್ತೆ, ನಮ್ಮ ಕಾಂಗ್ರೆಸ್ ಸರ್ಕಾರ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ದವ್ರು ಎಲ್ಲ ಗ್ಯಾರಂಟಿ ಕೊಟ್ಟಿದ್ರು. ಈ 5 ಗ್ಯಾರಂಟಿ ಕೊಡೋದಕ್ಕೆ ಕಾರಣದಿಂದ ನಿಂತು ಈ ಕಾಂಗ್ರೆಸ್ ಸರ್ಕಾರ ಬರುತ್ತಂತ ಎಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ಬಟ್ ಏನಿದೆ, ಟೋಟಲ್ ಆಗಿ 28 ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಎಷ್ಟು ಬಂದಿದೆ, 9 ಕ್ಷೇತ್ರ ಬಂದಿದೆ. ಅದರಲ್ಲಿ ಬಿಜೆಪಿ ಬಂದ್ಬಿಟ್ಟು 17 ಕ್ಷೇತ್ರ ಬಂದಿದೆ. ಅದ್ರ ಜೊತೆಗೆ JDS ಬಂದ್ಬಿಟ್ಟು 2 ಕ್ಷೇತ್ರ ಬಂದಿದೆ. ಟೋಟಲ್ ಆಗಿ ಬಂದ್ಬಿಟ್ಟು 28 ಕ್ಷೇತ್ರ ಆಯ್ತು. ಆದ್ರೆ ಬಟ್ ಇದರಲ್ಲಿ ಜಾಸ್ತಿ ಬಂದಿದೆ ಅಂದ್ರೆ ಬಿಜೆಪಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ವಿನ್ ಆಗಿದೆ ಅಂದ್ರೆ ಬಿಜೆಪಿ. ಮತ್ತೆ ಅದ್ರ ಜೊತೆಗೆ ಈ ಕೆಲವೊಂದು ಪಕ್ಷಗಳು ಎಲ್ಲ ಕೈ ಜೋಡಿಸಿ ಮೇಲ್ಗಡೆ ಇದೆ. ಅದು ಎಲ್ಲ ಬಿಜೆಪಿ ಈಗ ಅಂದ್ರೆ ಪ್ರಧಾನಮಂತ್ರಿ ಆಗೋ ತುಂಬಾ ಚಾನ್ಸಸ್ ಅಂದ್ರೆ ಈಗ ಬಿಜೆಪಿ ವಿನ್ ಆಗಿದೆ. ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ಬಿಜೆಪಿ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು ಆಗೋದಕ್ಕೆ ಪ್ರಮಾಣ ವಚನ ಮಾಡೋದಕ್ಕೆ ತಯಾರಾಗ್ತಾ ಇದ್ದಾರೆ. ಆದ್ರೆ ಬಟ್ ಈ ಒಂದು ಕಾರಣದಲ್ಲಿ ಏನಪ್ಪಾ ಮೇನ್ ಇಂಪಾರ್ಟೆಂಟ್, ನಮ್ಮೊಂದು ಕಾಂಗ್ರೆಸ್ ಸರ್ಕಾರ ಸೋತಿದೆ. ಆ ಒಂದು ಕಾರಣಕ್ಕೋಸ್ಕರ ತುಂಬಾ ಜನ ಕಿಂಡಲ್ ಕೂಡ ಮಾಡ್ತಾ ಇದ್ದಾರೆ, ಸ್ವಲ್ಪ ಅಸಹ್ಯ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ನಾನು ಹೇಳ್ಬೇಕಾರೆ ನಮ್ಮ ಒಂದು ಸಿದ್ದರಾಮಯ್ಯ ಬಂದ್ಬಿಟ್ಟು ಎಲ್ಲ ನಮ್ಮ ಒಂದು ಏನಿದಿಲ್ಲ ಪ್ರತಿಯೊಬ್ರು ಕೂಡ ಏನಂತ ಹೇಳಿದ್ರು, ನಾವು ಏನಾದ್ರೂ ಒಂದ್ ವೇಳೆ ಈ ಲೋಕಸಭೆ ಎಲೆಕ್ಷನ್ ಅಲ್ಲಿ ಏನಾದ್ರೂ ಗೆದ್ರೆ ಪ್ರತಿಯೊಂದು ರೇಷನ್ ಕಾರ್ಡು ಕೂಡ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಗ್ಯಾರಂಟಿ ಕೂಡ ಕೊಟ್ಟಿದ್ರು. ಎಲ್ಲರೂ ಕೂಡ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಬಟ್ ಈಗ ನಾವು ಅವ್ರನ್ನ ಹೋಗಿ ಕೇಳಿದಾಗ ಅವ್ರು ಏನಂತ ಹೇಳ್ತಾರೆ, ನಮ್ಮೊಂದು ಆದಂತ ಪ್ರತಿಯೊಬ್ಬರು ಕೂಡ ಏನಂತ ಅವರು ಆನ್ಸರ್ ಮಾಡ್ತಾರೆ, ಏನ್ ರಿಪೋರ್ಟ್ ಏನ್ ತಿಳಿಸ್ತಾ ಇದಾರೆ ಹೇಳ್ಬೇಕಾರೆ ಪ್ರತಿಯೊಬ್ರು ಹೇಳ್ಬೇಕಾರೆ. ನಮ್ಮ ಇವರಾದಂತ DK ಶಿವಕುಮಾರ್ ಅವರು ಏನಂತ ಹೇಳ್ತಾ ಇದಾರೆ ಹೇಳ್ಬೇಕಾರೆ, ನಾವು ಗ್ಯಾರಂಟಿಗಳು ಎಲ್ಲ ಏನಂತ ಹೇಳಿದ್ವಿ, ನಾವು ಲೋಕಸಭೆ ಎಲೆಕ್ಷನ್ ದಲ್ಲಿ ಏನಾದ್ರೂ ನಾವು ವಿನ್ ಆದ್ರೆ ಗೆದ್ರೆ, ನಮ್ಮೊಂದು ಕಾಂಗ್ರೆಸ್ ಪಕ್ಷ ಗೆದ್ರೆ ನಾವು ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತೀವಿ, ಅಂದ್ರೆ ಮುಂದೆ ನಡೆಸ್ತಾ ಹೋಗ್ತೀವಿ ಅಂತ ಹೇಳಿದ್ರು. ಆದ್ರೆ ಬಟ್ ಇದನ್ನ ರದ್ದು ಮಾಡ್ತಾನೆ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಯಾವುದು ಕಾರಣಕ್ಕೂ ಹೇಳಿಲ್ಲ. ಉಪ ಸಚಿವರಾದಂತ ನಮ್ಮೊಂದು ಇವ್ರು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಅದೇ ರೀತಿ ನಮ್ಮ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಪ್ರಧಾನಮಂತ್ರಿ ಆದಂತ ಇವರು ಕೂಡ ನಮ್ಮ ಈ ಸಿದ್ದರಾಮಯ್ಯ ಅವರು ಕೂಡ ಅವ್ರು ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಈ ರೀತಿ ನಾವು ರದ್ದು ಮಾಡ್ತೀವಿ, ಇದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ. ಆದ್ರೆ ಬಟ್ ಇದರಿಂದ ತುಂಬಾ ಜನ ಡೌಟ್ ಇದೆ. ಆಕ್ಚುಲಿ ಉಂಟು ಈ 5 ಗ್ಯಾರಂಟಿ ಎಲ್ಲ ಬಂದ್ ಮಾಡ್ತಾರ ಏನು, ತುಂಬಾ ಜನ ಎಲ್ಲರಿಗೂ ಸಹಜವಾಗಿ ಬರೋದು ಡೌಟ್ ಇದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಲ್ಲ ಇದೆ, ಈ 5 ಗ್ಯಾರಂಟಿ ಎಲ್ಲ ಮುಂದೆ ನಡ್ಸ್ಕೋತ ಹೋಗ್ತಾರೆ. ಆಕ್ಚುಲಿ ಬಂದ್ಬಿಟ್ಟು ನಮ್ಮ ಒಂದು ದೇಶದ ಈ 5 ಗ್ಯಾರಂಟಿಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಗೃಹಲಕ್ಷ್ಮಿ ಗ್ಯಾರಂಟಿ. ಒಂದು ಗೃಹಲಕ್ಷ್ಮಿ ಒಂದು ವರ್ಷಕ್ಕೆ ಎಷ್ಟಪ್ಪ ಆಗ್ಬೇಕ, 35,000 ಕೋಟಿ ರೂಪಾಯಿ ಬೇಕು ಒಂದು ಗೃಹಲಕ್ಷ್ಮಿ ಯೋಜನೆ. ಒಂದು ವರ್ಷಕ್ಕೆ ಬಜೆಟ್ ತೆಗೆದಿರ್ಬೇಕು. ಇದರಿಂದ ನಮ್ ಸರ್ಕಾರ ಎಲ್ಲ ಸಾಲ ಮಾಡ್ಕೋಬೇಕು. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವುದೇ ನಮ್ಮ ರಾಜ್ಯದಲ್ಲಿ ಯಾವುದೇ ಸರ್ಕಾರ
ಇರಲಿ, ಈ ಅವರೆಲ್ಲರೂ ಕೂಡ ಸಾಲ ಮಾಡಿ ದುಡ್ಡು ಕೊಡಲೇಬೇಕು. ಯಾಕಂದ್ರೆ ಈ ಗ್ಯಾರಂಟಿ ಈಗ ಸ್ಟಾರ್ಟ್ ಆಗಿದ್ದು 1 ವರ್ಷ. ಇದು ಲೋಕಸಭೆ ಎಲೆಕ್ಷನ್ ಅಂದ್ರೆ ನಮ್ಮ ವಿಧಾನಸಭೆ ಎಲೆಕ್ಷನ್ದಲ್ಲಿ ಅವ್ರು ಗ್ಯಾರಂಟಿ ಕೊಟ್ಟಿದ್ರು. ಆದ್ರೆ ಬಟ್ ಈಗ ಸ್ಟಾರ್ಟ್ ಆಗಿ 1 ವರ್ಷ ಆಗಿದೆ. ಇನ್ನೂ 4 ವರ್ಷ ಇದೇ ರೀತಿ ನಡಿಬೇಕು. 4 ವರ್ಷ ಈ 5 ಗ್ಯಾರಂಟಿ ಕೂಡ ಕೊಡಬೇಕು. ಆದ್ರೆ ಬಟ್ ಎಲ್ಲರೂ ಕೂಡ ಡೌಟ್ ಇದೆ, ಅದು ಇದು. ಈ ಆಕ್ಚುಲಿ ಅಮೌಂಟ್ ಇನ್ನೂ ಅವ್ರಿಗೆ ಡೌಟ್ ಇದೆ. ಇನ್ನು ಯಾರಾಗುತ್ತಾರೆ ಮುಖ್ಯ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಯಾರಾಗುತ್ತಾರೆ, ಯಾರು ಪ್ರಧಾನಮಂತ್ರಿ ಯಾರಾಗುತ್ತಾರೆ, ಮೋದಿ ಅವರು ಆಗುತ್ತಾರೆ, ಮತ್ತೆ ಇಲ್ಲಾಂದ್ರೆ ಬೇರೆದವ್ರು ಆಗ್ತಾರೆ, ರೆಡ್ಡಿ ಅವ್ರು ಆಗ್ತಾರೆ, ಏನಾಗುತ್ತೆ ಅವ್ರಿಗೆ ಇನ್ನೂ ಅಲ್ಲಿ ನೋಡ್ಬೇಕು ಅವ್ರು ಏನ್ ಮಾಡ್ತಾರೆ. ಆಕ್ಚುಲಿ ಅಮೌಂಟ್ ಆಲ್ಮೋಸ್ಟ್ ಪ್ರಧಾನಮಂತ್ರಿ ಅಂದ್ರೆ ಇವರೇ ಆಗ್ಬೋದು. ನಮ್ಮೊಂದು ಇವರು ಸಿದ್ದರಾಮಯ್ಯ ಸಾರಿ ನಮ್ಮ ಒಂದು ಇವರೇ ಆಗ್ಬೋದು, ನರೇಂದ್ರ ಮೋದಿ ಅವರೇ ಆಗೋ ಚಾನ್ಸಸ್ ಇದೆ, ಅವರೇ ಆಗ್ತಾರೆ. ಆದ್ರೆ ಬಟ್ ಏನು ಗ್ಯಾರಂಟಿ ಹೊಡೆದ ಈ ಗ್ಯಾರಂಟಿ ಹೇಳಿದರೆ ಅವ್ರು ಯಾವುದೇ ಕಾರಣಕ್ಕೂ ಬಂದ್ ಮಾಡ್ತೀವಿ ಅಂತ ಹೇಳಲ್ಲ. ಇದ್ರ ಬಗ್ಗೆ ಸ್ವಲ್ಪ ನಾವು ಟೈಮ್ ತಗೊಳ್ತೀವಿ, ಇದ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತೀವಿ, ನೋಡೋಣ ಯಾವ ರೀತಿ ನಡೆಸ್ತೀವಿ, ಇದನ್ನ ನಡೆಸೋದಕ್ಕೆ ಆಗುತ್ತೆ ಇಲ್ವಾ ಎಲ್ಲ ತಿಳಿಸ್ತೇನೆ ಅಂತ ಹೇಳ್ತಾರೆ. ಆದ್ರೆ ಬಟ್ ಯಾವುದೇ ಕಾರಣಕ್ಕೂ ಬಂದ್ ಮಾಡ್ತೀನಿ ಅಂತ ಹೇಳಿಲ್ಲ. ನೀವು ಯಾರೋ ಭಯಪಡೋ ಅವಶ್ಯಕತೆಯೂ ಇಲ್ಲ. ಯಾಕಪ್ಪ ಅನ್ಬೇಕಾರೆ ಬಂದ್ ಮಾಡ್ತೇನೆ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ ಅವರು. ಇನ್ನೂ ನಾವು ಮುಂದೆ ನೋಡ್ತೀವಿ. ಇದ್ರ ಬಗ್ಗೆ ನಾವು ಏನಾದರೂ ಒಂದು ಎಲ್ಲ ಕೂಡಿ ಒಂದು ಚರ್ಚೆ ಮಾಡ್ತೀವಿ. ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬರು ಚರ್ಚೆ ಮಾಡಿ ಇದನ್ನು ಮುಂದ್ಗಡೆ ನಡ್ಸ್ಕೊತ ಹೋಗ್ಬೇಕಾ ನಡೆಸಬಾರ್ದು ಎಲ್ಲ ಚರ್ಚೆ ಮಾಡಿ ಅದ್ರ ಮೇಲೆ ನಮ್ಮ ಒಂದು ಅಂದ್ರೆ ನಮ್ಮೊಂದು ಏನು ಈ ವಿಷಯದ ನಮ್ಮೊಂದು ಅನಿಸಿಕೆ ಎಲ್ಲ ತಿಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕೂಡ ನಮ್ಮೊಂದು ಈ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ. ಅದೇ ರೀತಿ ಕೂಡ ಇವರು ನಮ್ಮೊಂದು ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ಯಾವುದೇ ರೀತಿ ಕೂಡ ನಾವು ಇದು ಬಂದ್ ಮಾಡ್ತೀವಿ ಅಂತ ಯಾರಿಗೂ ಕೂಡ ಹೇಳಿಲ್ಲ, ಇನ್ನೂರಿಗೆ ಯಾರು ಕೂಡ ಹೇಳಿಲ್ಲ. ಆದ್ರೆ ಬಟ್ ಒಂದು ಸ್ವಲ್ಪ ಅನಿಸಿಕೆ ಇದೆ ಎಲ್ಲರಿಗೂ ಮೈಂಡ್ ಎಲ್ಲ ಬರುತ್ತೆ, ಬಂದ್ ಮಾಡ್ತಾರೆ ಬಿಡು, ಹಂಗೆ ಮಾಡ್ತಾರೆ, ಹಂಗಿಲ್ಲ, ಸ್ವಲ್ಪ ವೇಟ್ ಮಾಡೋಣ, ನೋಡೋಣ. ಇದೆಲ್ಲ ಆದ ನಂತರ ಅವರೆಲ್ಲ ಚರ್ಚೆ ಮಾಡ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಸಮಯವನ್ನು ತಗೊಂಡು ಅದ್ರ ಮೇಲೆ ತಿಳಿಸ್ತಾರೆ. ನಾನು ನಿಮಗೆ ಎಲ್ಲರೂ ಹೇಳ್ಬೇಕ್ರೆ ಟೋಟಲ್ ಆಗಿ ಕಾಂಗ್ರೆಸ್ ಸರ್ಕಾರ ಒಟ್ಟು ಈಗ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದ್ರೆ ಬಟ್ ಲೋಕಸಭೆಯಲ್ಲಿ ನಮ್ಮದಾಗ ಇಲ್ಲ. ಅಂದ್ರೆ ಲೋಕಸಭೆಯಲ್ಲಿ ಇರೋದು ನಮ್ಮ ಬಿಜೆಪಿ ಸರ್ಕಾರ ಬಂದಿದೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ. ಆದ್ರೆ ಬಟ್ ನೋಡ್ಬೇಕು ಯಾವ ಕ್ಷೇತ್ರ ಎಷ್ಟು ಏನ್ ಮಾಡ್ತಾರೆ. ಹೋದ ವರ್ಷ ಎಲೆಕ್ಷನ್ ಅಲ್ಲಿ ಈ ಲೋಕಸಭೆ ಎಲೆಕ್ಷನ್ ನಡೀತಲ್ಲ, ಅವಾಗ ಏನಾಯ್ತು, ಅವಾಗ ಬಂದ್ಬಿಟ್ಟು ಏನಂದ್ರೆ ನಮ್ಮೊಂದು ಕಾಂಗ್ರೆಸ್ ಸರ್ಕಾರ ಕೇವಲ ಒಂದೇ ಕ್ಷೇತ್ರ ಬಂದಿತ್ತು. ಆದ್ರೆ ಬಟ್ ಇವಾಗ 9 ಕ್ಷೇತ್ರದಲ್ಲಿ ಬಂದಿದೆ ಕಾಂಗ್ರೆಸ್ ಸರ್ಕಾರ. ಇದ್ರ ಬಗ್ಗೆ ಅವ್ರು ಕೇಳಿದ್ರು, ಸಿದ್ದರಾಮಯ್ಯ ಡೈರೆಕ್ಟ್ ಹೇಳ್ತಾರೆ. ಅವ್ರನ್ನೇ ಈ ನಮ್ಮ ಪ್ರಶ್ನೆ ಏನ್ ಕೇಳ್ತಾರೆ ಅದನ್ನ ಅವ್ರು ಡೈರೆಕ್ಟ್ ಅವ್ರು ಕೇಳಿ ಈ ಒಂದು ಸರಿ ಎಷ್ಟು ಕಡಿಮೆ ಬಂತು ಯಾಕೆ. ಈಗ ನೋಡ್ಬೋದು, ಈಗ ಆಕ್ಚುಲಿ ಏನ್ ಬಂದ್ರೆ ಇವ್ರಿಗೂ ಕೂಡ ಅಷ್ಟು ಸೀಟ್ ಬಂದಿಲ್ಲ. ಏನ್ ನಮ್ ಸೀಟ್ ಇದೆಲ್ಲ ಎಷ್ಟು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾರೆ ಅದು ಇವರು ಕೂಡ ಅಷ್ಟು ಬಂದಿಲ್ಲ, ಅವ್ರಿಗೂ ಕೂಡ ಅಷ್ಟು ಬಂದಿಲ್ಲ. ಆದ್ರೆ ಬಟ್ ಈಗ ಜಾಸ್ತಿ ಇರೋದಂದ್ರೆ ಬಿಜೆಪಿ ಇದೆ. ಎಷ್ಟು 17 ಕ್ಷೇತ್ರ ಇದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋದು 9 ಕ್ಷೇತ್ರ, JDS ಬಂದಿರೋದು 2 ಕ್ಷೇತ್ರ. ಈ JDS ಮತ್ತು ಬಿಜೆಪಿ 2 ಕೈ ಜೋಡಿಸಿ ಮತ್ತೆ ಏನ್ ಮಾಡ್ತಾರೆ. ಇರಲಿ, ಯಾರೇ ಬಂದರೂ ಕೂಡ ಬರಲಿ, ಅದರಲ್ಲಿ ಬಿಟ್ಟು ನಮ್ಮ ದುಡಿಯೋರಿಗೆ ಮೇನ್ ಇಂಪಾರ್ಟೆಂಟ್ ಹೇಳ್ತಾನೆ ನಾನು ನಿಮಗೆ ಎಲ್ಲರಿಗೆ. ಈ ನಮ್ಮೊಂದು ಏನಿದೆಲ್ಲ ವಿಧಾನಸಭೆ ಎಲೆಕ್ಷನ್ ನಮ್ಮೊಂದು ಸಿದ್ದರಾಮಯ್ಯ ಅವರು ಮತ್ತೆ ಡಿ.ಕೆ. ಶಿವಕುಮಾರ್ ಇವರು ಏನು ಮಾಡಿದ್ದಾರೆ ಸರ್, ಇವರೊಬ್ಬರು ಮಾಡಿದ್ರು ಕೂಡ ತುಂಬ ಒಳ್ಳೇದು. ಈ 5 ಗ್ಯಾರಂಟಿಯಿಂದ ಏನು ನಡೀತಾರೆ, ನಮ್ಮಂಥ ಬಡ ಕುಟುಂಬಗಳ ಜೀವನ ನಡೀತಿತ್ತು, ಕುಟುಂಬ ತುಂಬ್ತಿತ್ತು. ಯಾಕಂದ್ರೆ ತಿಂಗಳಿಗೆ 2,000 ರೂಪಾಯಿ ಕಷ್ಟಪಟ್ಟು ತಿಂಗಳಿಗೆ 2,000 ರೂಪಾಯಿ ಬರ್ತು. ಈ 2,000 ರೂಪಾಯಿನಿಂದ ಒಂದು ಮನಿತನ ನಡೀತಿತ್ತು ಸಂತಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ವಿದ್ಯುತ್ ಯೋಜನೆ ಇದೆಲ್ಲ, ಈ ಫ್ರೀ ಕರೆಂಟ್ ಕೂಡ ನಡೀತಿತ್ತು. ಅದ್ರ ಜೊತೆ ಬಸ್ ಪಾಸ್, ಫ್ರೀ ಶಕ್ತಿ ಯೋಜನೆ, ಈ ಶಕ್ತಿ ಯೋಜನೆ ಕೂಡ ನಡೀತಿತ್ತು. ಅದರಲ್ಲಿ ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಅಂದ್ರೆ ಕೆಲವೊಂದಷ್ಟು ಮನೆಯಲ್ಲಿ ದುಡಿಯೋಷ್ಟು ಕೆಪಾಸಿಟಿ ಇಲ್ಲ ಅಂಥವ್ರಿಗೆ ಈ ರೇಷನ್ ಬರೋದಂದ್ರೆ ಹೊಟ್ಟೆ ತುಂಬ್ತಿತ್ತು. ಅದ್ರ ಜೊತೆ ಯುವ ನಿಧಿ, ಸ್ಕೂಲ್ ಹೋದವ್ರಿಗೆ ಎಲ್ಲ ಕೂಡ ಯುವ ನಿಧಿ ತಿಂಗಳಿಗೆ 3,000. ಇವ್ರಿಗೆ ಈ ರೀತಿ 5 ಗ್ಯಾರಂಟಿ ಕೊಟ್ಟಿದ್ರು. ಈ 5 ಗ್ಯಾರಂಟಿ ಅವ್ರು ನಡೆಸಬೇಕು. ನನ್ನ ಅನಿಸಿಕೆ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ, ನಮ್ಮ ಇಡೀ ಜನರ ಅನಿಸಿಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಲ್ಲ ಅದಕ್ಕಿಂತ ಹೆಚ್ಚು ನಮ್ಮ ಇಡೀ ಮಹಿಳೆಯರ ಅನಿಸಿಕೆ ಏನಪ್ಪ ಅನ್ಬೇಕಾರೆ, ನೀವು ಯಾವುದೇ ಒಂದು ರಾಜ್ಯ ಬರಲಿ, ಯಾವುದೇ ಕಾಂಗ್ರೆಸ್ ಬರಲಿ, ಬಿಜೆಪಿ ಬರಲಿ ಬಿಡಲಿ, ನಮ್ಗೆ ಅದೇನು ಬೇಕಾಗಿಲ್ಲ. ನೀವೇನು ಕೊಟ್ಟಿದ್ರೆ ಈ ಮಾತು, ಈ 5 ಗ್ಯಾರಂಟಿ 5 ವರ್ಷವರೆಗೆ ನೀವು ನಡೆಸಿ ಅಂತ ಇಷ್ಟೇ ಹೇಳ್ತಾರೆ. ಯಾಕಂದ್ರೆ ತಿಂಗಳಿಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆ. ಎಲ್ಲರಿಗೆ ಹೇಳ್ತೇನೆ, ಯಾವುದೇ ಕಾರಣಕ್ಕೆ ಬಂದ್ ಮಾಡೋ ನನ್ನ ಅನಿಸಿಕೆ ಬಂದ್ ಮಾಡಬೇಡಿ ದಯವಿಟ್ಟು. ಯಾಕೆ ಬಂದ್ ಮಾಡಬೇಕಾದ್ರೆ ಇದರಿಂದ ಎಷ್ಟೋ ಬಡ ಕುಟುಂಬದ ಜೀವನ ನಡೀತಿದೆ, ಸಾಗ್ತಾ ಇದೆ. ಆ ಸಾಗೋ ದಾರಿಯಲ್ಲಿ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲರೂ ಅಂತಿರ್ತೀವಿ ಇಷ್ಟು ಅಷ್ಟು ಅಂತ, ಏನೂ ಇಲ್ಲ. ಜಸ್ಟ್ ಒಂದು ಗೃಹಲಕ್ಷ್ಮಿ ಯೋಜನೆ ನಡ್ಬೇಕಾದ್ರೆ 35,000 ಕೋಟಿ ರೂಪಾಯಿ ಬೇಕು. ಒಂದು ಗೃಹಲಕ್ಷ್ಮಿ ಒಂದು ವರ್ಷದ ಫಂಡ್ ಇದು. ಒಂದು ವರ್ಷಕ್ಕೆ ಇಷ್ಟು ಖರ್ಚಾಗುತ್ತೆ ಕೊಡ್ಬೇಕಾದ್ರೆ. ಪ್ರತಿ ಒಂದು ರೇಷನ್ ಕಾರ್ಡ್ 2,000 ರೂಪಾಯಿ ಎಲ್ಲ ತುಂಬ ಖರ್ಚಿದೆ. ಆದ್ರೆ ಬಟ್ ಏನು ಮಾಡೋದು, ಎಲ್ಲರೂ ಕೂಡ ಕೊಡ್ತಾ ಇದ್ರ, ಇದೇ ರೀತಿ ಕೊಡಲಿ, ಒಳ್ಳೇದಾಗುತ್ತೆ. ಇದರಿಂದ ತುಂಬ ಜನ ಲೈಫ್ ಇದು ನಡೀತಿದೆ. ಆದ್ರೆ ಬಟ್ ಇದನ್ನ ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಅಂತ ಹೇಳ್ತೀನಿ. ನೋಡೋಣ ಬಂದ್ ಮಾಡ್ತಾರೆ ಬಿಡ್ತಾರೆ. ನಾವು ಹೇಳಿದ ತಕ್ಷಣ ಅವ್ರು ಹಂಗಿಲ್ಲ, ಅವ್ರು ಡಿಸೈಡ್ ಮಾಡಬೇಕು. ಡಿ.ಕೆ. ಶಿವಕುಮಾರ್ ಮಾಡಬೇಕು, ಅದ್ರ ಜೊತೆ ಇವರು ಬಂದ್ಬಿಟ್ಟು ನಮ್ಮ ಸಿದ್ದರಾಮಯ್ಯ ಅವರು ಇವರು ಕೂಡ ಮಾಡಬೇಕು. ಇವರು ಎಲ್ಲ ಚರ್ಚೆ ಮಾಡಿ ಇದ್ರ ಬಗ್ಗೆ ಎಲ್ಲ ನೋಡಿ ಇದನ್ನ ಮುಂದ್ಗಡೆ ನಡೆಸಬೇಕಾ ನಡೆಸಬಾರ್ದ ಎಲ್ಲ ನೋಡಿ, ಅದ್ರ ಜೊತೆ ಮಹಿಳೆಯರ ಅಧ್ಯಕ್ಷದ ಇವರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಇದನ್ನು ಕೂಡ ಅವರು ಕೂಡ ಚರ್ಚೆ ಮಾಡಬೇಕು. ಇದನ್ನೆಲ್ಲ ಚರ್ಚೆ ಮಾಡಿ ನೋಡಿ ಆಮೇಲೆ ಡಿಸೈಡ್ ಮಾಡಿ ಇದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತ ಈ ಒಂದು ನಮಸ್ತೆ. ಈ ಒಂದು ಮುಖ್ಯಮಂತ್ರಿ
ಹೇಳ್ತಾನೆ. ಇದ್ರ ಬಗ್ಗೆ ನಾನು ನಿಮಗೆ ಅಪ್ಡೇಟ್ಸ್ ಬಂದರೆ, ನಾನು ನಿಮ್ಗೆ ಮಾಹಿತಿ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಪ್ರತಿಯೊಂದು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೆ. ಎಲ್ಲರೂ ಕೂಡ ಭಯಪಡೋ ಅವಶ್ಯಕತೆ ಎಲ್ಲ ಬರ್ತಾ ಇದೆ. ಬರಲಿ, ಯಾವುದೇ ರಾಜಕೀಯ ಬರಲಿ, ಅದ್ರ ಒಟ್ಟು ನಮಗೆ ಒಳ್ಳೇದು ಮಾಡಿದ್ರೆ ಸಾಕು. ಇವರೇ ಬರಲಿ ಎಲ್ಲರೂ ಒಂದೇ. ಆದರೆ ಒಟ್ಟು ಕೆಲಸ ಮಾಡೋದು ಮೇನ್ ಇಂಪಾರ್ಟೆಂಟ್ ಅಂತ ಇವತ್ತು ಮಸ್ತ್ ಪ್ರತಿಯೊಬ್ಬರು ಚಾನಲ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಲ್ಲ. ಬಾಯ್.